RCBಯ ಹೊಸ ಅಧ್ಯಾಯ ಎನ್ನುವ ಕನ್ನಡ ಪದವನ್ನು ವಿರಾಟ್ ಕೊಹ್ಲಿ ಅವರ ಬಾಯಲ್ಲಿ ಕೇಳಿ ಎಲ್ಲರೂ ಕೂಡ ಖುಷಿಪಟ್ಟಿದ್ರು. ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗೋಗಿದೆ. ಬೈದ್ರು, ಹೊಗಳಿದ್ರು. ನಾವು ಪಕ್ಕ RCB ಫ್ಯಾನ್ಸ್. ಪ್ಲೇ ಆಫ್ಗೆ ಬರಬೇಕು ಅಂದರೆ ಏನೆಲ್ಲ ಆಗಬೇಕು ಈ ಸೀಸನ್ನಲ್ಲಿ? ಇನ್ನು ಕಂಪ್ಲೀಟ್ ಆಗಿ IPL 2024ರ ಸೀಸನ್ ಕ್ಲೋಸ್ ಆಗಿಲ್ಲ RCB ಪಾಲಿಗೆ. 2016ರ ಸೀಸನ್ನಲ್ಲಿ ವಿರಾಟ್ ಕೊಹ್ಲಿ ಅವರ ಬಳಿಯೇ ಆರೆಂಜ್ ಕ್ಯಾಪ್ ಇತ್ತು. RCB ತಂಡದ ಅಭಿಮಾನಿಗಳು ಅಂಥದೇ ಪರಿಸ್ಥಿತಿಯನ್ನು ಎದುರು ನೋಡುವಂತಹ ಸ್ಥಿತಿ ಎದುರಾಗಿದೆ. 2016ರಲ್ಲಿ ಆದಂತಹ ಮ್ಯಾಜಿಕ್ 2024ರಲ್ಲೂ ಆಗುತ್ತಾ ಅನ್ನೋದೇ ಇಲ್ಲಿ ನಮಗೆ ಕಾಡ್ತಿರುವಂತಹ ಪ್ರಶ್ನೆ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. RCB 2024ರ ಸೀಸನ್ ಶುರುವಾಗೋದಕ್ಕಿಂತ ಮುನ್ನ RCBಯ ಹೊಸ ಅಧ್ಯಾಯ ಎನ್ನುವ ಕನ್ನಡ ಪದವನ್ನು ವಿರಾಟ್ ಕೊಹ್ಲಿ ಅವರ ಬಾಯಲ್ಲಿ ಕೇಳಿ ಎಲ್ಲರೂ ಕೂಡ ಖುಷಿಪಟ್ಟಿದ್ರು. ಈ ವರ್ಷ ಏನೋ ಮಾಡಿ ದಬಾಕ್ ಬಿಡ್ತಾರೆ ಅಂತ ಎಲ್ಲರೂ ಅನ್ಕೊಂಡಿದ್ರು. ಆದರೆ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗೋಗಿದೆ. ಆಡಿರುವ 6 ಮ್ಯಾಚ್ನಲ್ಲಿ 5 ಮ್ಯಾಚನ್ನು ಭರ್ಜರಿಯಾಗಿ ಸೋಲೋ ಮೂಲಕ ಒಂದೇ ಒಂದು ಮ್ಯಾಚನ್ನು ಗೆದ್ದು ಅಂಕಪಟ್ಟಿಯಲ್ಲಿ 2 ಅಂಕಗಳನ್ನು ಪಡೆದುಕೊಂಡು 9ನೇ ಸ್ಥಾನವನ್ನು RCB ಅಲಂಕರಿಸಿದೆ. ನಾವು ಹೆಂಗೆ ಅಂತಂದರೆ RCB IPL ಸೀಸನ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ, ತುಂಬ ಸಪೋರ್ಟ್ ಮಾಡ್ತೀವಿ. RCB ಬಿಟ್ಟರೆ ಇನ್ಯಾವ ಟೀಮು ಇಲ್ಲ ಗುರು RCB ಮುಂದೆ ಅನ್ನುವಷ್ಟರ ಮಟ್ಟಕ್ಕೆ ಅವರನ್ನು ಹೊಗಳಿ ಅಟ್ಟಕ್ಕೆ ಏರಿಸ್ತೀವಿ. ಅದೇ ಸೋತಾಗ ಸರಿಯಾಗಿ ಕ್ಲಾಸು ತಗೊತೀವಿ, ಹಂಗೆ ಬಾಯಿಗೆ ಬಂದಂಗೆ ಬೈತೀವಿ. ಹಂಗನ್ಬಿಟ್ಟು RCB ಟೀಮ್ನ ಇವತ್ತರೆಗೂ ಬಿಟ್ಟಿಲ್ಲ. ಬೈದ್ರು, ಹೊಗಳಿದ್ರು. ನಾವು ಪಕ್ಕ RCB ಫ್ಯಾನ್ಸೇ. ಸೊ ಈಗ 6 ಮ್ಯಾಚ್ ಸೋತಿರ್ಬೋದು, ಆದರೂ ಕೂಡ RCB ಮೇಲಿರುವ ಕ್ರೇಜ್, RCB ಮೇಲಿರುವ ನಂಬಿಕೆ, RCB ಮೇಲಿರೋ ಎಷ್ಟೋ ಅಭಿಮಾನಿಗಳು ಜೀವವನ್ನೇ ಇಟ್ಕೊಂಡಿದ್ದಾರೆ. ಅದು ಯಾವುದೂ ಕೂಡ ಕಮ್ಮಿ ಆಗಿಲ್ಲ. ಇನ್ನು ಎಷ್ಟು ವರ್ಷ ಹೋದರೂ ಕೂಡ ಕಮ್ಮಿ ಆಗಲ್ಲ. ಕಪ್ ಗೆಲ್ಲಿ ಬಿಡಲಿ, ಅದು ಸೆಕೆಂಡ್ರಿ, ಕಮ್ಮಿ ಆಗಲ್ಲ. ನೆನ್ನೆ ನಾನೊಂದಷ್ಟು ಸ್ಟ್ಯಾಟ್ಸ್ನ ಹೇಳಿದೆ. ಪ್ಲೇ ಆಫ್ಗೆ ಬರಬೇಕು ಅಂದರೆ ಏನೆಲ್ಲ ಆಗಬೇಕು ಈ ಸೀಸನ್ನಲ್ಲಿ? ಸೆಮಿಫೈನಲ್, ಫಿನಾಲೆಗೆ ಬರಬೇಕು ಅಂತೇಳಿದ್ರೆ RCB ಇನ್ನು ಮುಂದಿನ ಮ್ಯಾಚ್ಗಳನ್ನು ಯಾವ ರೀತಿ ಆಡಬೇಕು ಅನ್ನೋದನ್ನು ನೆನ್ನೆ ನಾನು ಹೇಳಿದ್ದೆ. ಸೊ ನೆನ್ನೆ ನಾನು ಹೇಳಿದ್ದ ಪ್ರಕಾರ RCBಗೆ ಇನ್ನೂ ಕೂಡ ಪ್ಲೇ ಆಫ್ನ ಬಾಗಿಲು ತೆರೆದಿದೆ. ಇನ್ನು ಕಂಪ್ಲೀಟ್ ಆಗಿ IPL 2024ರ ಸೀಸನ್ ಕ್ಲೋಸ್ ಆಗಿಲ್ಲ RCB ಪಾಲಿಗೆ. ಇನ್ನು 8 ಮ್ಯಾಚ್ ಏನು ಬಾಕಿ ಉಳಿದಿದೆ, ಆ 8ರಲ್ಲಿ 8ಅನ್ನೂ ಕೂಡ ಒಳ್ಳೆ ರನ್ ರೇಟ್ನಲ್ಲಿ ಗೆದ್ದರೆ RCB ಪ್ಲೇ ಆಫ್ ಹಂತಕ್ಕೆ ತಲುಪಲು ಸಾಧ್ಯತೆ ಹೆಚ್ಚಾಗಿದೆ ಅನ್ನೋದನ್ನು ನಾನು ನೆನ್ನೆ ಹೇಳಿದ್ದೆ. ಇದು ಈ ಹಿಂದೆ ನಡೆದಂತಹ 2016ರ IPL ಆವೃತ್ತಿಯಲ್ಲೂ ಸಹ ಪ್ರೂವ್ ಆಗಿದೆ ಅನ್ನೋದನ್ನು ನಾವು ಮರೆಯೋ ಹಾಗಿಲ್ಲ. ಏನು ಪ್ರೂವ್ ಆಗಿದೆ ಅಂತ ನೀವು ಕೇಳ್ಬೋದು. 2016ರ IPL ಆವೃತ್ತಿಯಲ್ಲಿ ಆರಂಭದಲ್ಲಿ ಆಡಿದ 7 ಮ್ಯಾಚ್ಗಳಲ್ಲಿ 2 ಮ್ಯಾಚನ್ನು ಗೆದ್ದು 5 ಮ್ಯಾಚನ್ನು ಸೋತಿತ್ತು RCB ತಂಡ. ಆದರೂ ಕೂಡ ಫಿನಾಲೆಯಲ್ಲಿ SRH ಮೇಲೆ ಆಡಿದ್ದು ಅದೇ RCB ತಂಡ. ಆರಂಭದಲ್ಲಿ ಆಡಿದ 7 ಮ್ಯಾಚ್ಗಳಲ್ಲಿ 5 ಮ್ಯಾಚನ್ನು ಸೋಲ್ತಾರೆ, 2 ಮ್ಯಾಚನ್ನು ಗೆಲ್ತಾರೆ. ಅದಾದ ನಂತರ ಕಂಟಿನ್ಯೂಯಸ್ ಆಗಿ ಒಂದು 5 ಮ್ಯಾಚ್ಗಳನ್ನು ಗೆಲ್ಲುವ ಮೂಲಕ ಪ್ಲೇ ಆಫ್ ಹಂತಕ್ಕೆ ಪ್ರವೇಶವನ್ನು ಪಡೆದು ಆನಂತರ ಸೆಮಿಫೈನಲ್ ಹಾಗೂ ಫೈನಲ್ನಲ್ಲಿ ಹೈದರಾಬಾದ್ ತಂಡದ ವಿರುದ್ಧ ಆಟವನ್ನು ಆಡಿ ವೀರೋಚಿತ ಸೋಲನ್ನು ಕಂಡಿತ್ತು 2016ರ ಆವೃತ್ತಿಯಲ್ಲಿ. ಕೇವಲ 8 ರನ್ಗಳ ಸೋಲು ಅದಾಗಿತ್ತು. ಅಂತಹದ್ದೇ ಮತ್ತೊಂದು ಸಿಚುವೇಶನ್ ಈಗ ಎದುರಾಗಿದೆ ಅಂತಲೇ ಹೇಳಬೇಕು. ಇನ್ನೊಂದು ಏನು ಹೇಳಬೇಕಪ್ಪ ಅಂತ ಹೇಳಿದ್ರೆ, 2016ರ ಸೀಸನ್ನಲ್ಲಿ ವಿರಾಟ್ ಕೊಹ್ಲಿ ಅವರ ಬಳಿಯೇ ಆರೆಂಜ್ ಕ್ಯಾಪ್ ಇತ್ತು. ಆ ಸೀಸನ್ನಲ್ಲಿ ಅವರು 4 ಶತಕಗಳನ್ನು ಬಾರಿಸುವ ಮೂಲಕ 900ಕ್ಕೂ ಅಧಿಕ ರನ್ಗಳನ್ನು ಬಾರಿಸಿ ಸರಣಿ ಶ್ರೇಷ್ಠ ಪ್ರಶಸ್ತಿಗೂ ಕೂಡ ಭಾಜನರಾಗಿದ್ದರು. ಈ ಸೀಸನ್ನಲ್ಲೂ ಕೂಡ ಆ ಫಾರ್ಮ್ ಮುಂದುವರೆದಿದೆ. ಆಡಿರುವ ಅಷ್ಟೂ ಮ್ಯಾಚ್ಗಳಲ್ಲಿ ಎಲ್ಲೋ ಒಂದು ಮ್ಯಾಚನ್ನು ಬಿಟ್ಟು ಮಿಕ್ಕುಳಿದ ಎಲ್ಲ ಮ್ಯಾಚ್ಗಳಲ್ಲೂ ವಿರಾಟ್ ಕೊಹ್ಲಿ ಅವರ ಪರ್ಫಾರ್ಮೆನ್ಸ್ ತುಂಬ ಅದ್ಭುತವಾಗಿದೆ. ಆಲ್ರೆಡಿ 1 ಶತಕ ಬಂದಾಗಿದೆ. ಆರೆಂಜ್ ಕ್ಯಾಪ್ ಕೂಡ ವಿರಾಟ್ ಕೊಹ್ಲಿ ಅವರ ಬಳಿಯೇ ಇದೆ. ಸೊ ಇದನ್ನು ನಾವು 2016ಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಈಗಲೂ ಕೂಡ ಅಂತಹದ್ದೇ ಪರಿಸ್ಥಿತಿಯನ್ನು RCB ತಂಡ ಎದುರಿಸ್ತಾ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ RCB ತಂಡದ ಅಭಿಮಾನಿಗಳು ಅಂಥದೇ ಪರಿಸ್ಥಿತಿಯನ್ನು ಎದುರು ನೋಡುವಂತಹ ಸ್ಥಿತಿ ಎದುರಾಗಿದೆ. ಸೊ 2016ರಲ್ಲಿ ಆದಂತಹ ಮ್ಯಾಜಿಕ್ 2024ರಲ್ಲೂ ಆಗುತ್ತಾ ಅನ್ನೋದೇ ಇಲ್ಲಿ ನಮಗೆ ಕಾಡ್ತಿರುವಂತಹ ಪ್ರಶ್ನೆ. ಸೇಮ್ ಸ್ಟ್ಯಾಟ್ಸು
ಆ ಸೀಸನ್ನಲ್ಲೂ ಕೂಡ 2016ರ ಸೀಸನ್ನಲ್ಲೂ ಕೂಡ RCB ತಂಡ ಹೀಗೆ ಆಡಿತ್ತು. ಹೀಗೆ ಆಡಿ ಬೌನ್ಸ್ ಬ್ಯಾಕ್ ಮಾಡೋ ಮೂಲಕ, ಟೀಕಾಕಾರರ ಬಾಯನ್ನು ಮುಚ್ಚಿಸುವ ಮೂಲಕ ಫಿನಾಲೆಗೆ ಪ್ರವೇಶವನ್ನು ಪಡೆದು ರನ್ನರ್ ಅಪ್ ಆಗಿತ್ತು 16ರ ಸೀಸನ್ನಲ್ಲಿ. ಸೊ ಈಗಲೂ ಕೂಡ ನಾವು ಮೊನ್ನೆ ಮ್ಯಾಚ್ ಸೋತ ತಕ್ಷಣ ಬೈತೀವಿ. ಹೌದು, ಅದು ನಮ್ಮ ಹಕ್ಕು, ಯಾಕಂದರೆ ನಾವು RCB ಅಭಿಮಾನಿಗಳು. ಸೊ ನೆಕ್ಸ್ಟ್ ಮ್ಯಾಚ್ ಬರ್ತಾ ಇದೆ, ಮತ್ತೆ ಸಪೋರ್ಟ್ ಮಾಡ್ತೀವಿ. ಇದೇ RCB ಫ್ಯಾನ್ಸ್ನ ಹುಟ್ಟು ಗುಣ ಅಂತ ಹೇಳಬೇಕು. ಯಾಕಂದರೆ ಸೋಲ್ಲಿ ಗೆಲ್ಲಿ ಕಪ್ ತರಲಿ ಬಿಡಲಿ, ನಾವು RCB ಫ್ಯಾನ್ಸೇ. ಇನ್ನು ಮಿಕ್ಕುಳಿದ ಎಲ್ಲ ಮ್ಯಾಚ್ಗಳಲ್ಲೂ ಒಳ್ಳೆ ರನ್ ರೇಟಲ್ಲಿ ಗೆಲ್ಲುವ ಮೂಲಕ ಪ್ಲೇ ಆಫ್ ಹಂತಕ್ಕೆ ಪ್ರವೇಶ ಪಡೆದು ನಂತರ ಫಿನಾಲೆಗೆ ಕೂಡ RCB ಎಂಟ್ರಿ ಕೊಡಲಿ ಅಂತ ದೇವ್ರ ಹತ್ರ ಬೇಡ್ಕೋತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಬೀಟ್ ಪ್ಲಸ್ ಕರ್ನಾಟಕ.